ರಾಜ್ಯದ ರಾಜ್ಯಪಾಲರು ಮೋದಿಯ ಬಾಲ ಇದ್ದಂತೆ. ರಾಜ್ಯಪಾಲ ಅಲ್ಲ, ನೀವು ರಾಜ್ಯವನ್ನ ಪಾಲಿಸಬೇಕಾಗಿರೋ ರಾಜ್ಯಪಾಲ ಅಲ್ಲ, ನೀವು ಮೋದಿಯ ಬಾಲ. ರಾಜ್ಯಪಾಲ ಅಲ್ಲ, ಮೋದಿ ಬಾಲ. ಗವರ್ನರ್ ವಿರುದ್ಧ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಕ್ರೋಶ. ರಾಜ್ಯದಲ್ಲಿ ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಸಂಘರ್ಷಕ್ಕೆ ಕಾರಣವಾಗಿದ್ದು, ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಿದ್ದಾರೆ. ಸರ್ಕಾರ ಬರೆದುಕೊಟ್ಟಿದ್ದ ಪತ್ರವನ್ನ ರಾಜ್ಯಪಾಲರು ಓದದೆ ತೆರಳಿದ್ದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸುವಂತೆ ಮಾಡಿದೆ. ರಾಜ್ಯಪಾಲರು ಕೇಂದ್ರದ ಪರವಾಗಿ ಕೆಲಸ ಮಾಡ್ತಾ ಇದೆ ಎಂದು ಕೈ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ರೆ, ಇತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯೊಬ್ಬರು ರಾಜ್ಯಪಾಲರ ವಿರುದ್ಧ ವಿಭಿನ್ನವಾಗಿ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ತಿಪಟೂರು ನಗರದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟೂಡಾ ಶಶಿಧರ್ ಅವರು ಏಕಾಂಗಿಯಾಗಿ ರಾಜ್ಯಪಾಲರ ವಿರುದ್ಧ ಹೋರಾಟವನ್ನ ಮಾಡಿದ್ದು, ಬೋರ್ಡ್ಗಳನ್ನ ಹಿಡಿದುಕೊಂಡು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಪ್ರಜಾಶಕ್ತಿ ಟೀಮ್ನೊಂದಿಗೆ ಮಾತನಾಡಿದ ಶಶಿಧರ್, ರಾಜ್ಯದ ರಾಜ್ಯಪಾಲರು ಬಿಜೆಪಿಯ ಬಾಲದಂತೆ ಕೆಲಸ ಮಾಡ್ತಾ ಇದ್ದು, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾದಂತಹ ರಾಜ್ಯಪಾಲರು ಮೋದಿಯವರ ಬಾಲದಂತೆ ವರ್ತಿಸ್ತಾ ಇದ್ದು, ರಾಜ್ಯಪಾಲರ ಈ ನಡೆಯನ್ನ ಖಂಡಿಸಿದ್ರು. ಕೂಡಲೇ ರಾಜ್ಯಪಾಲರನ್ನ ವಜಾಗೊಳಿಸಬೇಕೆಂದು ಆಗ್ರಹಿಸಿದ್ರು. ಏನು ಮೊನ್ನೆ ವಿಧಾನ ಮಂಡಲದಲ್ಲಿ ಸರ್ಕಾರ ಕೊಟ್ಟ ಭಾಷಣವನ್ನ ಓದಲೇ ಬೇಗ ಓಡಿ ಹೋದಂಥ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೇಂದ್ರದ ಏಜೆಂಟ್ರಂತೆ ವರ್ತಿಸತಕ್ಕಂಥ ರಾಜ್ಯಪಾಲರನ್ನ ಈ ಕ್ಷಣವೇ ವಜಾ ಮಾಡಬೇಕು ಮತ್ತು ರಾಜ್ಯಪಾಲರ ಅವಶ್ಯಕತೆ ಇಲ್ಲ ಈ ಕರ್ನಾಟಕ ರಾಜ್ಯಕ್ಕೆ ಎನ್ನುವುದು ನಮ್ಮೆಲ್ಲರ ಅಭಿಪ್ರಾಯ. ಇದು 7 ಕೋಟಿ ಜನರು ಆಯ್ಕೆ ಮಾಡಿದ ಸರ್ಕಾರವನ್ನು ಇವರು ಪ್ರಶ್ನೆ ಮಾಡುವ ರೀತಿ ವರ್ತಿಸ್ತಾ ಇದ್ದಾರೆ. ರಾಜಭವನ ಮತ್ತು ರಾಜ್ಯಪಾಲರ ಎಲ್ಲ ಖರ್ಚು ವೆಚ್ಚಗಳು ನಡೀತಾ ಇರೋದು ಕರ್ನಾಟಕದ ಜನರ ತೆರಿಗೆಯ ದುಡ್ಡಲ್ಲಿ ಏನದು ಮರಿಬಾರ್ದು. ರಾಜ್ಯಪಾಲರೇ, ನೀವು ಮಾಡಬೇಕಾಗಿರೋ ಕೆಲಸ ಮಾಡಿ, ಮಾಡಬಾರದ ಕೆಲಸವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಈ ನಡೆ ಖಂಡನೀಯ ಅಂತ ಹೇಳ್ತಾ ಗೋ ಬ್ಯಾಕ್ ಗೆಹ್ಲೋಟ್ ಎನ್ನುವ ಒಂದು ಪ್ರತಿಭಟನೆಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇನ್ನು ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರು ಸರ್ಕಾರದ ಅಧಿವೇಶನದಲ್ಲಿ ಮಾತನಾಡುವಂತಹ ಹಕ್ಕನ್ನ ಹೊಂದಿದ್ದು, ಅದನ್ನ ಮೀರಿ ರಾಜ್ಯಪಾಲರ ವರ್ತನೆ ಖಂಡನೀಯ. ಯಾವುದೇ ಕಾರಣಕ್ಕೂ ಬಿಜೆಪಿಯ ಕೈಗೊಂಬೆಯಾಗದಂತೆ ರಾಜ್ಯಪಾಲರು ನೋಡಿಕೊಳ್ಳಬೇಕಾಗಿರುವುದು ಅವರ ಕರ್ತವ್ಯವಾಗಿದೆ. ರಾಜ್ಯಪಾಲರು ಕೇವಲ ಬಿಜೆಪಿಯ ರಾಜ್ಯಪಾಲರಾಗದೆ ಕರ್ನಾಟಕ ಸರ್ಕಾರದ ರಾಜ್ಯಪಾಲರಾಗಬೇಕೆಂದು ಕಿವಿಮಾತನ್ನ ತಿಳಿಸಿದ್ರು. ಅವರು ಏನಾದರೂ ಕ್ವಶನ್ ಮಾಡಕ್ಕಿದ್ರೆ ಅವರು ಬಿಜೆಪಿ ಪಾರ್ಟಿಯ ಸಂಬಂಧಪಟ್ಟ MLAಗಳು ಅಲ್ಲಿ ಶಾಸನಸಭೆಯಲ್ಲಿ ಮಾತನಾಡ್ತಾರೆ. ಇವರು ಬಿಜೆಪಿ ಪರವಾಗಿ ಇವರೇ ಪ್ರತಿಪಕ್ಷದ ಲೀಡರ್ ಥರ ನಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇವರು ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ, ಸರ್ಕಾರ ಏನು ಒಂದು ಇದನ್ನು ತಗೊಳುತ್ತೆ ನಿಲುವನ್ನು, ಆ ನಿಲುವಿಗೆ ಬದ್ಧವಾಗಿರಬೇಕಾಗಿರ್ತಕ್ಕಂಥ ಅನಿವಾರ್ಯ ಮತ್ತು ಸಂವಿಧಾನದ ನಡೆಗಳು ಇರೋದರಿಂದ ಅವರು ಇರಲೇಬೇಕಾಗುತ್ತೆ. ನೋಡಿ, ಎಲ್ಲ ಕಾನೂನುಗಳನ್ನು ತಗೊಂಬಿಡಿ ಅಂತ ಹೇಳೋಕ್ಕಾಗಲ್ಲ, ಆದರೆ ಒಂದು ಸ್ಕ್ರೂಟಿನಿ ಮಾಡಿ ಮಾಡಲೇಬೇಕಾಗುತ್ತೆ. ನೀವು BJP ಶಾಸಕರು ನಡ್ಕೊಳ್ಳೋ ರೀತಿ, ಪ್ರತಿಪಕ್ಷದ ನಾಯಕ ನಡ್ಕೊಳ್ಳೋ ರೀತಿ ನಡ್ಕೊಂಡ್ರೆ ತಪ್ಪಾಗುತ್ತೆ. ನೀವು ಸರ್ಕಾರದ ಪ್ರತಿನಿಧಿ, ಅದು BJP ನೇತೃತ್ವದ ಸರ್ಕಾರ ಇರ್ಬೋದು, ಜನತಾದಳದಿರ್ಬೋದು, ಅಥವಾ ಕಾಂಗ್ರೆಸ್ ಸರ್ಕಾರದಿರ್ಬೋದು. ನೀವು ಕರ್ನಾಟಕ ಸರ್ಕಾರವನ್ನು ಪ್ರತಿನಿಧಿಸ್ತಕ್ಕಂಥವ್ರು, ನೀವು ಸಣ್ಣತನ ಮಾಡಬಾರ್ದು. ಈ ಸಣ್ಣತನ ಮಾಡಿರೋದು ಮೋದಿಯ ಬಾಲ. ಇವರು ರಾಜ್ಯಪಾಲ ಅಲ್ಲ, ನೀವು ರಾಜ್ಯವನ್ನು ಪಾಲಿಸಬೇಕಾಗಿರೋ ರಾಜ್ಯಪಾಲ ಅಲ್ಲ, ನೀವು ಮೋದಿಯ ಬಾಲ. ನೀವು ರಾಜ್ಯಪಾಲ ಅಲ್ಲ, ಮೋದಿ ಬಾಲ. ಇನ್ನು ರಾಜ್ಯಪಾಲರ ನಡೆಗೆ ಎಲ್ಲೆಡೆ ಖಂಡನೆ ವ್ಯಕ್ತವಾಗಿದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವರೂಪವನ್ನ ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.